ಸರ್ ನನ್ ಕಲಂಗ್ರಿ ಹಣ್ಣು ಹೋಯ್ತು. ನಡಿ ಏನಿಲ್ಲ. ಸೀತಾಮರೇ ಯಾಕೆ ಇರ್ಸ್ಕೋತೀಯ? ಇಲ್ಲೇ ಇದೀರಿ. ಕ್ರಿಕೆಟ್ ಆಡ್ಲಿಲ್ಲ ಅಂತ ಯಾರು ಹೇಳ್ತಿದ್ರು ಅಂತ ನೋಡಿ. ನನ್ನ ಹತ್ರ ಕೂಡ 2 ಲೀಟರ್ ಹಾಲು ಹೋಯ್ತು, ಹಣ್ಣು ಹೋಯ್ತು, ಕಲ್ಲಂಗಡಿ ಹಣ್ಣು ಹೋಯ್ತು, ಆ ಗಾಡಿನೂ ಹೋಯ್ತು ನೋಡಿ. ಅವ್ರ ಸೆಲ್ಟು ಹೋಯ್ತು. ಬನ್ನಿ, ಒಳಗ್ ಬನ್ನಿ, ಬನ್ನಿ ಒಳಗ್ ಬನ್ನಿ ಬಾಲು. ನೀವಿಲ್ಲಿ? ಹೌದು, ಈಗ ನಾವಿಲ್ಲೇ ಇರೋದು. ಬನ್ನಿ ಬನ್ನಿ ಬಾಲು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬಾಲು. ಏನ್ ಬಾಲು ಹಾಗೆ ನೋಡ್ತಿದ್ದೀರಾ? ಅದ್ಧೂರಿ ಆಗದ್ ಸೀತಾ ಹೇಗೆ ಈ ಸ್ಥಿತಿಗೆ ಬಂದ್ಲು ಅಂತಾನ? ನಮ್ ತಂದೆ ರೇಸ್ ಕೋರ್ಸ್ ನಲ್ಲಿದ್ರು ಅಂತ ನಿಮ್ಗೆ ಚೆನ್ನಾಗಿತ್ತು. ನಮ್ ಕಷ್ಟ ಕಾಲ ಒಬ್ಬ ಪಾರ್ಟ್ನರ್ ಬಂದು ಸೇರ್ಕೊಂಡು ಇತ್ತ ಆಸ್ತಿ ಪಾಸ್ತಿ ಎಲ್ಲ ಹೊರಟು ಅದೇ ಕೊರತ್ನಲ್ಲಿ ನಮ್ ತಂದೆ ತೀರಿದ್ರು. ಅವ್ರು ಹೋದ್ಮೇಲೆ ಕೆಲವು ದಿವಸಗಳಿಗೆ ನಮ್ ತಾಯಿ ಹೋಯ್ತು. ಆಮೇಲೆ ಹೊಡಹುಟ್ಟಿದ್ದವ್ರನ್ನೆಲ್ಲ ಸಾಕೋ ಜವಾಬ್ದಾರಿ ನನಗೆ ಬಂತು. ನನ್ಗಿತಿ ನೋಡಿ, ಇಷ್ಟಪಟ್ಟು ಓದಿದ್ದೆ ಏನೂ ನನಗೆ ಸಹಾಯ ಮಾಡಲಿಲ್ಲ. ಇಷ್ಟ ಇಲ್ಲದೆ ಕಲ್ತಿದ್ದ ಸಂಗೀತ ನನಗೆ ಸಹಾಯ ಮಾಡ್ತಿದ್ದೆ ಬಂದು. ಹೌದು ಬಾಲು, ನಾನೀಗ ಸಿನಿಮಾದಲ್ಲಿ ಕೋರಸ್ ಹಾಡ್ತಿದ್ದೀನಿ, ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ದೀನಿ. ಕಷ್ಟ ಅಂತ ಏನೂ ಇಲ್ಲ, ಕಾಲ ಕಲಿತಿದೆ. ಆದ್ರೂ ಐಸ್ ಕ್ರೀಮು, ಬಂಗ್ಲೆ, ಕಾರು ಅದೆಲ್ಲ ಏನಿಲ್ಲ ಅಷ್ಟೇ. ನನ್ ಕಷ್ಟ ಎಲ್ಲ ಹೇಳಿ ನಿಮಗ್ ಬೋರ್ ಹೊಡ್ಸ್ಬಿಟ್ಟ? ಹಾಗೇನಿಲ್ಲ. ಏನ್ ಮಾಡೋದು, ಹಳೆ ಫ್ರೆಂಡ್ಸ್ ನೋಡ್ತೀನಿ, ಮನಸ್ಸಿನಲ್ಲಿ ಇರೋದೆಲ್ಲ ಹೇಳ್ಕೋಬೇಕು ಅಂತ. ಸಾರಿ, ಪರವಾಗಿಲ್ಲ. ಕಾಫಿ ಕುಡಿತೀರಾ? ನಿಮ್ಗೆ ಯಾಕೆ ತೊಂದರೆ ಸೀತಾ? ನಿಮ್ಗೊಂದು ಕಪ್ ಕಾಫಿ ಕೊಡಕ್ಕೆ ನನಗೆ ಶಕ್ತಿ ಇಲ್ವಾ? ನನಗೋಸ್ಕರ ಕುಡಿ. ಬನ್ನಿ. ನಾನು ನಿಮ್ಗೆ ಚಂದೋಡ್ದೆ ಎಂಬಿಟ್ಟು ಅಕ್ಕನ್ ಹೇಳ್ಬಿಡ್ಬೇಡಿ. ಅಂಕಲ್ ನಾನು ಬ್ಯಾಟ್ ಆಡಿದ ಅಕ್ಕನ್ ಹೇಳ್ಬೇಡಿ. ಕಾಫಿ ತಗೊಳ್ಳಿ ಬಾಲು. ಅಯ್ಯೋ, ನಮ್ ಹುಡುಗರು ನಿಮ್ ಶರ್ಟ್ ಹಾಳು ಮಾಡ್ಬಿಟ್ರಲ್ಲ, ಮಾತಲ್ಲಿ ಮರ್ತೇ ಬಿಟ್ಟೆ. 1 ನಿಮಿಷ ಕೊಡಿ, ಕ್ಲೀನ್ ಮಾಡ್ಕೊಡ್ತೀನಿ. ಪರವಾಗಿಲ್ಲ, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಕಾಫಿ ಕುಡಿ. ಮಿಸ್ಟರ್ ಬಾಲು, ಇವರೆಲ್ಲ ಮೈಸೂರು ವಿಸ್ಕಿ ಕಾಲೇಜ್ನಲ್ಲಿ ಬ್ಯಾಸ್ಕೆಟ್ಬಾಲ್ ಮ್ಯಾಚ್ ಆಡಬೇಕು ಅಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಯು ನೋ ಪಿಟಿ ವೆಲ್, ದೇ ಆರ್ ವೆರಿ ಗುಡ್ ಇನ್ ಸ್ಪೋರ್ಟ್ಸ್. ಈ ಮ್ಯಾಚ್ ಕಂಡಕ್ಟ್ ಮಾಡೋ ವಿಷಯದಲ್ಲಿ ನಿಮ್ಮನ್ನ ಕನ್ಸಲ್ಟ್ ಮಾಡೋಣ ಅಂತ ಕರೆಸ್ತೀನಿ. ನೀವೇನ್ ಹೇಳ್ತೀರಿ? ಇದ್ರ ಬಗ್ಗೆ ನಾನೇನ್ ಹೇಳ್ತಿದ್ದೆ ಮೇಡಮ್, ವೆಸ್ಲಿ ಕಾಲೇಜ್ ಪ್ಲೇಯರ್ಸ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮಿಸ್ಟರ್ ಬಾಲು, ಯು ಮಸ್ಟ್ ಡೂ ಮಿ ಎ ಫೇವರ್. ಶ್ಯೂರ್. ಇವರು ಬ್ಯಾಸ್ಕೆಟ್ಬಾಲ್ ಸ್ಟೇಟ್ ಪ್ಲೇಯರ್ ಆಗಿದ್ರು, ನೀವು ಸ್ವಲ್ಪ ಮುತುವರ್ಜಿ ವಹಿಸಿ ಇವ್ರಿಗಳಿಗೆಲ್ಲ ಕೋಚಿಂಗ್ ಕೊಟ್ರೆ ಇವರು ಗೆಲ್ಬಹುದು ಅನ್ನೋ ಭರವಸೆ ನನಗಿದೆ. ಇವ್ರಿಗೆ ಆಸೆನೂ ಅದೇ. ಏನ್ ಯೋಚನೆ ಮಾಡ್ತಿದ್ದೀರಿ? ಓಕೆ ಮೇಡಮ್, ಐ ವಿಲ್ ಡೂ ಮೈ ಬೆಸ್ಟ್.
ಅವತ್ ಕಾಲೇಜಲ್ಲಿ ನಮ್ಮ ಅಕ್ಕನ ಪ್ರಾಣ ಉಳಿಸಿ ನನ್ ಮರ್ಯಾದೆ ಕಾಪಾಡಿದ್ರಿ. ಆವತ್ತಿನಿಂದ ಸುಧಾ, ನೀನು ಮಾಡೋದು ತಪ್ಪಾಗಿದ್ರು ನೀನ್ ಕಾಲೇಜಲ್ಲಿ ಮಾಡೋ ಗಲಾಟೆ, ನಿನ್ನ ಧೈರ್ಯತನಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ವೆಸ್ಲಿ ಕಾಲೇಜ್ ಮೇಲೆ ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಹೇಗೆ ವಿನ್ ಮಾಡ್ದೋ ಹಾಗೆ ನನ್ನ ಹೃದಯನೂ ಇವತ್ತಿನಿಂದ ನೀನೇ ಗೆದ್ಬಿಟ್ಟೆ. ನಮಸ್ಕಾರ ಸರ್. ಅಮ್ಮ ಬನ್ನಿ ಬಾ, ಕೂತ್ಕೊಳ್ಳಿ. ಎಷ್ಟು ದೂರ ಬಂದ್ಬಿಟ್ಟೆ. ಅಲ್ಲ, ಆ ಮನೆ ಬಾಡಿಗೆ ವಿಚಾರ ಮಾತಾಡ್ಬೇಕು. ನಾನಿನ್ ಬಾಡಿಗೆ ಕೇಳಿದ್ನಾ? ಅದೊಂದು ಮನೆಯ ಉಪ್ಪಿ ಗೂಡಿತಾಗಿದೆ. ನಾನೆಲ್ಲ ಹೊಡೆದಾಗ್ಬಿಟ್ಟು ಲಾರಿ ಗೋಡನ್ ಮಾಡ್ಬೇಕು ಅಂತಿದ್ದೆ. ಅಲ್ಲ, ಏನ್ ಇದನ್ನೆಲ್ಲ ಅಂತ ಸಂತೋಷ ಸುಮ್ಮನಿದ್ದೀನಿ. ನಾನು ಹೊಡೆದಾಕದಾರೆ ಯಾವತ್ತೂ ಹೊಡೆದಾಕ್ತಿದ್ದೆ. ಏನೇ ಲೋಕೇಶ? ಅವ್ರು ಮನಸ್ಸು ಮಾಡೋದೇ ದೊಡ್ಡದು. ಏನಯ್ಯ ಬಿಸಿಲು ಬಂದ್ರೆ ಡ್ರಿಂಕ್ಸ್ ಕೊಡ ಅವ್ರಿಗೆ? ಇಲ್ಲ ಬೇಡಿ, ನಾನು ಏನ್ ಕುಡಿಯಲ್ಲ. ಅದಲ್ಲಯ್ಯ, ನಮ್ ಸ್ಪೆಷಲ್ ಡ್ರಿಂಕ್ಸ್ ಕೊಡು. ಅಯ್ಯೋ ಬೇಡಿ, ನಾನು ಸ್ಪೆಷಲ್ ಡ್ರಿಂಕ್ಸ್ ಟೇಸ್ಟ್ ಮಾಡಿ ನೋಡಿ ನೀವು. ಹೋದ್ ತಿಂಗಳು ಈ ತಿಂಗಳು ಬಾಡಿಗೆ ಸೇರಿಸಿ ನಾನು ಒಟ್ಟಿಗೆ ನೀನೇ ಕೊಡೋಣ ನನಗೆ ಅಂತ. ಬಾಡಿಗೆ ಏನಮ್ಮ ಅಂತ ಇದ್ದಾಗೆ. ಬೇಡಿ, ನಾನು ತಣ್ಣಗೆ ಯಾವ್ದು ಕುಡಿಯೋದಿಲ್ಲ. ಕುಡಿಲೇಬೇಕು ಬೇಡಿ, ನೀನು. please, ಅಮ್ಮ, ನೀ ಕುಡಿಯೋವರೆಗೂ ನಾನು ಬಿಡಲ್ಲ. ಬೇಡಿ, ನಾನು ನೋಡು, ಈ ಕುಡಿಯೋವರೆಗೂ ನಾನು ಬಿಡೋಲ್ಲ. ಲೋಡ್ ಮಾಡು. ಈ ಕುಡಿದ ಮೇಲೂ ನಾನು ಬೇಡಿ, ಬಿಡಲ್ಲ. ನನ್ ಕೈ ಇವತ್ತು ಬಿಡಿ. ಕುಡಿಲೇಬೇಕು. ಅಯ್ಯೋ ಕುಡಿಯಮ್ಮ. ಬಿಡಿ ನೀವು. ಅಯ್ಯೋ ಬಿಡಿ, ಏನಿದು ಬಿಡಿ. ಏಯ್, ನಮ್ಮ ಅಕ್ಕನ ಕೈ ಹಿಡ್ದು. ಏಯ್, ಅಯ್ಯೋ, ಬಾರ ಇಲ್ಲಿ. ಸುಧಾ. ಯಾರೋ ಹೊಡಿತಾ ಇದ್ದಾರೆ ನೋಡು. ಏಯ್, ಸುಧಾ. ಯಾರು ಇಲ್ಲಿ ಕೈ ಹಿಡ್ದೆ? ಸುಧಾ. ನೋಡು, ಕುಡಿಸ್ತಾ ಇದೆ ಅಷ್ಟೇ. ಅಯ್ಯೋ. ಸುಧಾ. ಶಿವಸ್ವಾಮಿನಿ, ಸರಿ, ಓಕೆ, ನಾನು ಬರ್ತೀನಿ. ಯಾರು ಫೋನ್ ಮಾಡಿದ್ದು? ಏನ್ ಸರ್ ನೀವು ಬಂದಿದ್ದೀರಿ? ನಾನೇ ಪೊಲೀಸ್ ಫೋನ್ ಮಾಡಿದ್ದು, ಹಾ? ಬಟ್ ಇವ್ರು ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸರ್, ಇವರು ಇಲ್ಲಿಗೆ ಪ್ರೊಪ್ರೈಟ್ರು. ಅವ್ರನ್ನ ನೋಡಿ ಈಕೆ ನೋಡಿ, ಈಕೆ ವಯಸ್ಸೇನು ಅವ್ರ ವಯಸ್ಸೇನು. ಅವರು ಪ್ರೀತಿಯಿಂದ ಇವ್ರ ಸಿಸ್ಟರ್ಗೆ ಗೋಲ್ಡ್ ಸ್ಪಾಟ್ ಕುಡಿಯೋದಕ್ಕೆ ಅಂತ ಕೊಟ್ರೆ ಈ ಅಮ್ಮ ಬಂದು ಸಿಕ್ಕಾಬಟ್ಟೆ ಹೊಡೆಯೋದ ಸರ್? ನೋಡಿ, ಅಷ್ಟು ಹೊಡೆದ್ರು ಕೂಡ ನೀವು ಬರೋವರೆಗೂ ಈಗ ಕುರ್ಚಿ ಹಾಕಿ ಕೂರಿಸಿದೀನಿ. ಇದರಿಂದ ತಿಳಿಯತ್ತಲ್ಲ ನನ್ನ ವ್ಯಕ್ತಿತ್ವ ಎಂತದ್ದು ಅಂತ. ಏನ್ರಿ ಬರ್ತಾ ಬರ್ತಾ ನಿಮ್ ಗಲಾಟೆ ಜಾಸ್ತಿ ಆಗ್ತಿದೆಯಲ್ಲ. ಇವ್ರು ಹೇಳಿದ್ದಲ್ಲ ನಿಜಾನಾ? ಏನ್ ಸರ್, ಹೆಣ್ಮಕ್ಳ ಕೈ ಹಿಡ್ದಿಳಿದ್ರೆ ಕೇಳ್ಬಾರ್ದಾ? ದೊಡ್ಡ ಮನುಷ್ಯ ಅಂತ ಅನ್ನಿಸ್ಕೊಂಡವನು ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನಾವು ಸುಮ್ನೆ ಇರ್ಬೇಕಾ? ಹೌದು, ನಾನ್ ಹೊಡೆದಿದ್ ನಿಜ. ಏನ್ ಮಾಡ್ತೀರಾ? ನೋಡಿ ಇನ್ಸ್ಪೆಕ್ಟರ್, ನಡೆದಿದ್ ನಿಜ ಅಲ್ಲ, ನಾನು ಹೇಳ್ತೇನೆ. ನಾವು ಈ ಮನುಷ್ಯನ ಮನೆಯಲ್ಲಿ ಬಾಡಿಗೆಗಿದೆ. ಬಾಡಿಗೆ ವಿಚಾರ ಮಾತಾಡೋಣ ಅಂತ ಇಲ್ಲಿ ಬಂದೆ. ನಮ್ಮ ಹಣೆ ಬರ ಏನ್ ಮಾಡಕ್ಕಾಗುತ್ತೆ? ನಾವ್ ಅನಾಥರು. ಇಂಥವ್ರ ಮಧ್ಯದಲ್ಲಿ, ಈ ಲೋಕದಲ್ಲಿ ನಮ್ಮಂತವ್ರು ಇರೋಕ್ ಸಾಧ್ಯವೇ ಇಲ್ಲ. ಮಾತಾಡ್ತಾ ಮಾತಾಡ್ತಾ ಗೋಲ್ಡ್ ಸ್ಪಾಟ್ ಕೈ ಕೊಡ್ಬಿಟ್ಟು ಸ್ವಲ್ಪ ಸುಮ್ಮನೆ ರಮ್ಮ, ಯಾಕೆ ಅಳ್ತೀಯ? ನನ್ ಕೈ ಮುಟ್ಬಿಟ್ರು ಸರ್, ಅದಕ್ಕೆ ಇವಳು ಸ್ವಲ್ಪ ದುಡುಕ್ಬಿಟ್ಲು. ಇದ್ರಲ್ಲಿ ನಮ್ ತಪ್ಪೇನಿದೆ ಹೇಳಿ? ಏನ್ರಿ ಮಿಸ್ಟರ್, ಇವ್ರು ಹೇಳಿದ್ದಲ್ಲ ನಿಜಾನಾ? ಅದೆಲ್ಲ ನಿಜಾನೇ. ಏ ಮಿಸ್ಟರ್, ಹೆಣ್ಣು ಮಕ್ಳು ಕೈ ಮುಟ್ಟಬಾರ್ದು ಅಂತ ಗೊತ್ತಿಲ್ವೇನ್ರಿ? ಮರ್ಯಾದೆ ವಿಷಯ ನನಗೆ ಹೇಳ್ತೀರೇನ್ರಿ? ಈಗ ಅವರು ಹೇಳಿದ್ರು ನಾನು ಹೇಳಿದೆ, ಏನ್ರಿ ಮಾಡ್ತೀರಿ? ನೀವ್ ಹೇಳೋದ್ನ ಸ್ಟೇಷನ್ ಅಲ್ಲಿ ಬಂದು ಹೇಳಿ. ನಾನು ಪೊಲೀಸ್ ಸ್ಟೇಷನ್ ಬಂದ್ರೆ ನಿಮ್ಗೆ ತೊಂದರೆ ಆಗತ್ತೆ, ನಿಮಗೆ ವರ್ಗ ಆಗತ್ತೆ. ಐ ಆಮ್ ಎ ವೆರಿ ಇನ್ಫ್ಲೂಯೆನ್ಸ್ ಪರ್ಸನ್. ನಿಮ್ಗೆ ತೊಂದರೆ ಆಗಬಾರ್ದು ಅಂತ. ನಿಮ್ ಇನ್ಫ್ಲೂಯೆನ್ಸ್ ನ ನಿಮ್ ಮನೇಲಿ ಇಟ್ಕೊಳ್ರಿ. ಇವಾಗ ಸ್ಟೇಷನ್ ಬರ್ತೀರಾ ಇಲ್ವಾ? ಬರೋಲ್ಲ ಅಂದ್ರೆ ಏನ್ ಮಾಡ್ತೀರಿ? ವಾದ್ ಕೇಳ್ಕೊಂಡು ಹೋಗ್ಬೇಕಾಗತ್ತೆ. ಏ ಲೋಕೇಶ, ನೀನು ನೋಡ್ಕೊಳ್ಳೋ, ಇವನು ವರ್ಗ ಮಾಡಿ ಬರ್ತೀನಿ. ನನ್ನ ವಿಷಯ ಇನ್ನೂ ಗೊತ್ತಿಲ್ಲ ಇವನಿಗೆ. ಇಲ್ಲಿ ಕರ್ಕೊಂಬಂದ್ರ ಈಗೇನ್ ಮಾಡ್ತೀರಿ? ಹೇಳ ಆಮೇಲೆ ಯಾಕೆ ಹುಡುಗಿ ಕೈ ಹಿಡ್ದೆ? ಚೆನ್ನಾಗಿದೆ ಸರ್ ನಿಮ್ ಕೇಸು.
ಹುಡುಗಿಯರ್ ಕೈ ಬಿಟ್ರೆ ತಪ್ಪು, ಅದು ಕೇಸಪ್ಪ. ಗಂಡಸಿರೋದು ಯಾಕೆ? ಹುಡುಗಿಯರ್ ಕೈ ಹಿಡಿಯಕ್ ತಾನೆ, ಅದಕ್ಕೆ ಹಿಡಿದೆ. ನೀವ್ಯಾರು ನಡೀಲಿಲ್ವಾ? ಸ್ಟೇಟ್ಮೆಂಟ್ ತಗೊಂಡು ಒಳಗಡೆ ತಳ್ರಿ, ಬೆಳಗ್ಗೆ ಕೋರ್ಟ್ ಕಳ್ಸಿ. ಅಷ್ಟು ಸುಲಭ ಅಲ್ಲ ಸರ್ ನನ್ ಕೋರ್ಟ್ ಹತ್ಸೋದು. ನನಗೆ ಎಂಪಿಗಳೆಲ್ಲ ಗೊತ್ತು. ಒಂದ್ ಫೋನ್ ಮಾಡ್ದೆ ಅಂದ್ರೆ ನೀರಿಲ್ದ ಕಾಡಿಗೆ ವರ್ಗ ಮಾಡ್ಬಿಡ್ತಾರೆ. ಓಹೋ, ನಿನಗೆ ಎಂಪಿನೂ ಗೊತ್ತು? ಅಷ್ಟೇ ಅಲ್ಲ, ಪೊಲೀಸ್ ಕಮಿಷನರ್ನ ಇಲ್ಲಿ ಕರೆಸಿ ನಿಮ್ಮನ್ನ ಲೆಫ್ಟ್ ಅಂಡ್ ರೈಟ್ ತಗೊಂಡ್ಬಿಟ್ಟನು. ಅವಳು ನನ್ನ ಗೋಲ್ಡ್ ಸ್ಪಾಟ್ ತಗೊಂಡು ಕೈ ಗಾಯ ಮಾಡಿದಾಳೆ. ಅವಳು ಬೇವರ್ಸಿ ಅವಳು ಮಾತು ಕಟ್ಕೊಂಡು ನೀವು ಬಂದು ನನ್ನ ಅರೆಸ್ಟ್ ಮಾಡ್ತೀರೇನ್ರಿ? ನೋಡ್ರಿ, ನಾನು ಗೋಲ್ಡ್ ಸ್ಪಾಟ್ ಕಂಪನಿ ಪ್ರೊಪ್ರೈಟ್ರು. ನನ್ನ ವ್ಯಕ್ತಿತ್ವ ಇರ್ತದ ಅಂತ ಹೇಳಿದೆ. ನಾನಾ ಒಳಗೋಗೋದು, ಆಮೇಲೆ ನಿಮ್ಮನ್ನ ಒಳಗ್ ಕಳಿಸ್ಬೇಕಾಗತ್ತೆ. ಬಿ ಕೇರ್ಫುಲ್. ಮಾಡ್ಲೋ ಬೇಡವೋ? ಫೋನು ಫ್ಯಾನು ಎಲ್ಲ ಒಳಗಡೆ ಇದೆ, ಹೋಗ್ ಮಾಡು. ಫ್ಯಾನು ಇದೆಯಾ? ವೆರಿ ಗುಡ್. ನಿಂಗೆ ಎಂಪಿ ನಂಬರ್ ಗೊತ್ತೇನೆಯಾ? ಇಲ್ಲ. ನನಗ್ ಗೊತ್ತು. ಹಾ ನಡಿ. ಏನಯ್ಯ ಇದು? ಸುತ್ತು ಕತ್ಲೆ ಆವರಿಸಿದೆ. ಹೌದು, ಇಲ್ಲಿ ಫೋನ್ ಎಲ್ಲಿದೆ? ಡೈರೆಕ್ಟರಿ ಎಲ್ಲಿದೆ? ಇಲ್ಲ, ಆಮೇಲೆ ಕೊಡ್ತೀವಿ, ಮೊದ್ಲು ಬಟ್ಟೆ ಬಿಚ್ಚಿ. ಮನೆಯ ಬಾಗಿಲ ಹಾಕ್ಬಿಟ್ಟು ಬಟ್ಟೆ ಬಿಚ್ಚಿರ್ತಾರೆ. ಸಾಹೇಬ್ರು ಹೇಳಿದ್ರ? ಸಾಹೇಬ್ರು ಹೇಳಿರೋದಕ್ಕೆ ಹೇಳ್ತಾ ಇರೋದು. ನನಗೋ ನಿನಗೋ? ನಿಮ್ಗೆ. ನಿಮ್ ಸವಾಸ ರೇಟ್ ನೋಡು, ಹೊರಗಡೆ ಒಂಥರ ಮಾತಾಡ್ತೀರಿ, ಒಳಗಡೆ ಒಂಥರ ಮಾತಾಡ್ತೀರಿ. ಈಗ ಏನಯ್ಯ, ಬಟ್ಟೆ ಬಿಚ್ಚಬೇಕೇನಯ್ಯ? ಹೌದು. ಆಯ್ತು. ಹೊಟ್ಟೆ ಎಲ್ಲ ಕಾಣ್ತದಯ್ಯ, ಬಟ್ಟೆ ಹಾಕೊಂಡ್ಬಿಡ್ಲಾ? ಬೇಡ, ಪ್ಯಾಂಟನ್ನು ಬಿಚ್ಚಿಬಿಡಿ. ಪ್ಯಾಂಟುನ ಏನ್ರಯ್ಯ ಮಾಲಿಶ್ ಮಾಡ್ತೀರಿ ಏನ್ ನನಗೆ? ನಾನೆಲ್ಲ ಮಾಡೋದು, ಸಾಹೇಬ್ರು ಮಾಡ್ತಾರೆ. ಸಾಹೇಬ್ರು ಮಾಡ್ತಾರ? ಮಾಡಿ ಮಾಡಿ. ಮಾಲಿಶ್ ಅಲ್ವೋ ಮಗನೇ? ನಿನ್ ಮೈ ಮೇಲಿರೋ ಚರ್ಮ ಸುಲ್ದು ಪಾಲಿಶ್ ಮಾಡ್ಬೇಕು ಅಂತಿದ್ದೀನಿ. ಹೆಣ್ಮಕ್ಳು ನೋಡಿದ್ರೆ ಬಲಾತ್ಕಾರ ಮಾಡ್ಬೇಕು ಅಂತಿದ್ಯೇನೋ? ಜೋರ್ ರಾಸ್ಕಲ್. ಅಯ್ಯೋ ಅಯ್ಯೋ, ಸರ್, ಮೇಲ್ ಬಿದ್ದಿರೋ ಮಾರ್ಕ್ ನೋಡಿದ್ರೆ ಒಳಗಿರೋ ಮೂಳೆಗಳೆಲ್ಲ ಮುರಿದೋಗಿರ್ಬೇಕು. ಮಾಂಸ ಇದ್ದಿದ್ದು ಉಳ್ಕೊಂಡಪ್ಪ. ಅಯ್ಯೋ, ಏನ್ ಸರ್ ಇದು? ಬೂಟ್ ಮಾರ್ಕ್ ಎಲ್ಲ ಬಿದ್ದಿದೆ. ಬೂಟ್ ಎಲ್ಲ ಒದ್ನ? ಅವನೇ ಬರೀ ಬೂಟ್ನೆಲ್ಲ ಹೊಡೆದ, ನಾಳ ಸಮೇತ ಹೊಡೆದ. ದನಕ್ಕೆ ಕಾಲು ಹೊಡಿತಾರೆ, ನನ್ನ ಮಗ ಮೈಯೆಲ್ಲ ಹೊಡೆದ್ಬಿಟ್ಟಪ್ಪ. ಅಯ್ಯೋ, ಇಷ್ಟೊಂದ್ ಡೇಟ್ ಬೀಳೋರ್ಗೆ ಏನ್ ಮಾಡ್ತಿದ್ರಿ? 2 ಡೇಟ್ ಬಿದ್ದ ಕೂಡಲೇ ದೋಡ್ ಬರ್ಬಾರ್ದಾಗಿತ್ತ? ಅವನೇ 100 ಅಡಿ ರಸ್ತೆ ಎಲ್ಲ ನಿಲ್ಸಿ ಹೊಡೆದ. 3 ಅಡಿ ಕತ್ತೆ ಕೊಡದಯ್ಯ. ಇನ್ನೂ 3 ಅಡಿ ಇದ್ರೆ ನಾನು ಅಲ್ಲೇ ಊದ್ ಬಿಟ್ರನಪ್ಪ. ಹಾಗಾದ್ರೆ ನಿಮ್ ಇನ್ಫ್ಲೂಯೆನ್ಸ್ ಏನ್ ಯೂಸ್ ಆಗ್ಲಿಲ್ಲ? ಆ ಎಂಪಿ ವಿಷಯ ಹೇಳ್ದಪ್ಪ, ಇಷ್ಟ ಆಯ್ತು ನೋಡು. ಅಲ್ಲೇ ಕರ್ಸ್ ರಾಜಿ ಮಾಡ್ಬಿಡ್ಬೇಕಾಗಿತ್ತು. ನಮ್ ಗ್ರಾಚಾರಕ್ಕೆ ಅವನು ಮಾಜಿ ಆಗೋಗ್ಬಿಟ್ಟವನೇ. ಅವನ ಮೇಲಿನ ಸಿಟ್ಟಿತ್ತು, ಈ ನನ್ನ ಮಗ ನನ್ನ ಮೇಲೆ ತೀರ್ಸ್ಕೊಂಡ್ಬಿಟ್ಟ. ಅಯ್ಯ ಅಯ್ಯ ಅಯ್ಯ. ಲೋಕೇಶ, ನಾನ್ ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೋಡು. ಆ ಇನ್ಸ್ಪೆಕ್ಟರ್ ಕರ್ದಲ್ಲ, ಆಗ ನಿನ್ ಕಳಿಸಿದ್ರೆ ಚೆನ್ನಾಗಿತ್ತು. ಅಯ್ಯೋ ದೇವ್ರಿ, ನನ್ನ ಹೆಂಡತಿರ್ ಮಾಂಗಲ್ಯ ಉಳಿತು.